ನಾಡಹಬ್ಬ ದಸರಾ ಆಚರಣೆಯ ಸಂಬಂಧ ಸಿಎಂ ಸಭೆಯನ್ನ ಕರೆದಿರುವಂತದ್ದು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ನಡೆಯುತ್ತೆ ಸಭೆಯಲ್ಲಿ ಮೈಸೂರು ದಸರಾ ಆಚರಣೆಯ ಕುರಿತು ಚರ್ಚೆಯನ್ನ ನಡೆಸಲಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯಲ್ಲಿ ಭಾಗಿಯಾಗ್ತಾರೆ. 10 ದಿನಗಳ ಕಾಲ ನಡೆಯುವಂತಹ ದಸರಾ ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ನಾಡ ಹಬ್ಬ ದಸರಾ ಆಚರಣೆಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಮಹಿಷಾಸುರನ ವಧೆಯಲ್ಲಿ ಚಾಮುಂಡೇಶ್ವರಿ ದೇವಿಯ ಮಹಿಷಾಸುರನ ವಧೆಯನ್ನ ನೆನಪಿಸುತ್ತೆ. 10 ದಿನಗಳ ಕಾಲ ರಾಕ್ಷಸ ಹಾಗೆ ಚಾಮುಂಡೇಶ್ವರಿಯ ಆ ಇಬ್ಬರ ಕಾಳಗದಲ್ಲಿ ದೇವಿ ಗೆಲುವನ್ನ ಸಾಧಿಸಿ ಅದಾದ ನಂತರವಾಗಿ ಆಚರಿಸುವ ಹಬ್ಬವೇ ನಾಡ ಹಬ್ಬ ದಸರಾ ಆಗಿರುತ್ತೆ. ದಸರಾ ಹಬ್ಬಕ್ಕೆ ಈಗಾಗಲೇ ಭರದ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಒಂದು ಕಡೆ ಸರ್ಕಾರ ಈಗ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ರಾಜ್ಯದಲ್ಲಿ ಉತ್ತಮ ಮುಂಗಾರು ಮಳೆಯಾಗ್ತಾ ಇದೆ. ದಸರಾ ಹಬ್ಬದ ಮಹೋತ್ಸವವಾಗಿ ಅದ್ದೂರಿಯಾಗಿ ಚಾಲನೆ ನೀಡುವ ನಿರೀಕ್ಷೆ ಕೂಡ ಇದೆ. ಆನೆಗಳಾಗಿರ್ಬೋದು, ಪ್ರತಿನಿತ್ಯ ಮೈಸೂರು ಭಾಗದಲ್ಲಿ ಒಂದೊಂದು ಆಚರಣೆ, ಇವೆಲ್ಲವೂ ಕೂಡ ಸದ್ಯಕ್ಕೆ ಬಹಳ ಆಕರ್ಷಣೀಯ. ವಿಜಯದಶಮಿ ದಸರಾ ಪ್ರತಿ ವರ್ಷ ನವರಾತ್ರಿ ಅಂತ ಆಚರಿಸುವಂತಹ ನಾಡ ಹಬ್ಬ ದಸರಾ ಚಾಲನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಭೆ ಕರೆದು ಕೆಲವೊಂದಿಷ್ಟು ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ.